ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಕೇಂದ್ರದಲ್ಲಿಂದು ಅಗ್ನಿಪಥ ಯೋಜನೆಯಡಿ ತರಬೇತಿ ಪಡೆದ 7ನೇ ತಂಡದ 765 ಅಗ್ನಿವೀರರ ಆಕರ್ಷಕ ನಿರ್ಗಮನ ಪಥ ಸಂಚಲನ ಜರುಗಿತು. ಕಳೆದ 24 ವಾರಗಳಿಂದ ಕಠಿಣ ಸೈನಿಕ ತರಬೇತಿ ಪೂರೈಸಿದ ಯುವ ಅಗ್ನಿವೀರರು ದೇಶ ಸೇವೆಗೆ ಅಧಿಕೃತವಾಗಿ ಹೆಜ್ಜೆ ಇಟ್ಟರು. ಸಮಾರಂಭದಲ್ಲಿ ಮಿಲಿಟರಿಯ ಹಿರಿಯ ಅಧಿಕಾರಿಗಳು, ದೇಶದ ವಿವಿಧೆಡೆಯಿಂದ ಆಗಮಿಸಿದ್ದ ಅಗ್ನಿವೀರರ ಪೋಷಕರು, ನಿವೃತ್ತ ಸೈನಿಕರು, ಎನ್ಸಿಸಿ ಕೆಡೆಟ್ಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಎಂಎಲ್ಐಆರ್ಸಿ ಕೇಂದ್ರದ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಅವರು ಪರೇಡ್ ವೀಕ್ಷಿಸಿ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ತರಬೇತಿಯ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಅಗ್ನಿವೀರರಿಗೆ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಬಳಿಕ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಕೇಂದ್ರದಲ್ಲಿರುವ ಶರ್ಕತ್ ಯುದ್ಧ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಹುತಾತ್ಮ ಯೋಧರಿಗೆ ವೀರ ನಮನ ಸಲ್ಲಿಸಿದರು. ಇದೇ ವೇಳೆ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅತ್ಯಂತ ಶ್ರೀಮಂತ ಪರಂಪರೆ ಹೊಂದಿರುವ ಪದಾತಿ ದಳಗಳಲ್ಲಿ ಮರಾಠ ಲಘು ಪದಾತಿ ದಳ ಪ್ರಮುಖವಾದದ್ದು. ಇಲ್ಲಿನ ತರಬೇತಿಯಲ್ಲಿ ಸೈನಿಕನ ಜೀವನದ ಶಿಸ್ತು, ದೈಹಿಕ ಸದೃಢತೆ ಹಾಗೂ ದೇಶದ ಭದ್ರತೆಗೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ಅಗ್ನಿವೀರರು ತಮ್ಮ ಸೇವಾವಧಿಯುದ್ದಕ್ಕೂ ಈ ಶಿಸ್ತನ್ನು ಕಾಯ್ದುಕೊಳ್ಳಬೇಕು ಎಂದು ಕರೆ ನೀಡಿದರು. भारतीय सेना के लिए बहुत ही महत्वपूर्ण दिन है, क्योंकि आज पूरे देश में हजारों प्रतिष्ठित अग्निवीर भिन्न भिन्न प्रशिक्षण संस्थानों से एक साथ ही भारत मां की सुरक्षा, एकता, अखंडता एवं संप्रभुता को कायम रखने की शपथ ले रहे हैं।